ಮೂರರ ಶಾಲೆಯಲ್ಲಿ ಯಾರ್ಯಾರು ಓದಿರ್ತಾರ ಒಂದು ಕಾಮನ್ ಥಿಂಗ್ ಏನಂತಂದರೆ ಯಾವುದೇ ಹುಡುಗಿಗಾಗಲಿ ನಾವು ಅಕ್ಕ ಅಂತಲೇ ಕರಿಬೇಕು, ಅವರು ನಮಗೆ ಅಣ್ಣ ಅಂತಲೇ ಕರಿಬೇಕು. ಹೌದಿಲ್ಲ? ಭೋಜನಾಲಯ, ಲೇಡೀಸ್ದು ಡೈನಿಂಗ್ ಹಾಲ್ ಇದು. ಸೊ ಅವ್ರಿಗೂ ಸೇಮ್, ಏನು ಡಿಫ್ರೆನ್ಸ್ ಏನಿಲ್ಲ. ಬಟ್ ಆ ಕಡೆ ಬಾಯ್ಸ್, ಈ ಕಡೆ ಲೇಡೀಸ್ ಕೊಡ್ತಿದ್ರು. ನಾವು ನೀರು ಯಾವಾಗ ಬರ್ತಿರ್ಲಿಲ್ಲ, ನಮ್ಗೆ ದೇವ್ರಿದು ಬೋರು. ಅವಾಗೆಲ್ಲ ಫುಲ್ಲು ಬೋರ್ ನೀರ ಯೂಸ್ ಮಾಡ್ತಿದ್ವಿ. ಇನ್ ಕೇಸ್ ಎಲ್ಲರೂ ಇಲ್ಲಿ ಬಂದ್ರೂ ಕುಡಿಯೋಕ್ಕೂ ಇದೇ ಯೂಸ್ ಮಾಡ್ತಿದ್ವಿ. ಇನ್ ಕೇಸ್ ತಮ್ಮ ಇತ್ತಂದರೆ ಈ ಕಡೆ ಎಲ್ಲಾದರೂ ಓಡಾಡ್ತಿದ್ರೆ. ಸೊ ಇವಾಗ ಮೇ ಬಿ ಇದು ವರ್ಕ್ ಆಗತ್ತಿಲ್ಲ, ಗೊತ್ತಿಲ್ಲ. ಮೇ ಬಿ ಇದು ಬಂದು ಬರ ಇವಾಗ ಸೇಮ್ ಅದೇ ಟೇಸ್ಟ್ ಐತೆ. ಸುಮಾರು ಒಂದು 25 ವರ್ಷ ಮೇ ಬಿ ಸ್ಟಾರ್ಟಿಂಗಲ್ಲೇ ಇದನ್ನ ಬೋರ್ ಹಾಕಿದ್ರು ಅನ್ಸುತ್ತೆ. ಇವಾಗ ನೀರು ಬರ್ತಿದ್ದಾವ. ಬಟ್ ನೈಸ್. ನಾನು ಒಂದು 10 ವರ್ಷದಿಂದನೇ ನಾನು ಹೋಗಿದ್ದೀನಿ ಅಂದರು. ಅವಾಗ ಒಂದು ಸ್ವಲ್ಪ ದಿನ ವರ್ಕ್ ಆಗ್ತಿತ್ತು. ಬಟ್ ಇನ್ನೂ ಸ್ಟಿಲ್ಲು ನಾನು ಹೋಗಿ 10 ವರ್ಷ ಆದಮೇಲೆ ವರ್ಕ್ ಆಗ್ತೈತೆ ಅಂದರೆ ಗ್ರೇಟ್. ಇದು ನಮ್ಮದು ಬೋರ್. ಸೊ ನಮ್ಮ ಹುಡುಗ ಒಂದು ಕಿಟ್ ತಂದು ಕೊಟ್ಟ. ಈ ಕಿಟ್ ಮಾತ್ರ ಇಲ್ಲಿ ಹೊರಗಡೆ ಸ್ವಲ್ಪ ಮೈಸೂರು ಸ್ಯಾಂಡಲ್, ನಿರ್ಮಲಾ ಶುಚಿ, ಸೇಮ್ ನಾವಿದ್ದಾಗಲೂ ಇದೇ ಥರ ಇರ್ತಿತ್ತು. ಇಲ್ಲೇನೋ ಇನ್ನೊಂದು ಮಿಸ್ ಆಗೈತೆ ಅನ್ಸುತ್ತೆ, ಕೊಬ್ಬರಿ ಎಣ್ಣೆ ಮಿಸ್ ಆಗೈತೆ ಇದ್ರಾಗ. ಅವೇ 2 ಸೋಪ್ಗಳು, ಅದೇ ಮೈಸೂರು ಸ್ಯಾಂಡಲ್ ಸೋಪು, ಅದೇ ಮೈಗಚ್ಚ ಮೈಸೂರು ಸ್ಯಾಂಡಲ್ಲು, ಅದೇ ಐವರಿ. ಇದ್ರಾಗ ಒಂದು ಬ್ರಷ್ ಫ್ರೀ ಬರ್ತಿತ್ತು. ಬ್ರಷ್ ಬರೋಲ್ಲನ ಇವಾಗ? ಬ್ರಷ್ ಬರೋಲ್ಲ ಅಂತ ಒಂದು ಇದು ಎಣ್ಣೆ. ಇದು ನಾವಂತರೂ ಒಂದು ಬೇರೆಯವ್ರ ಹತ್ರ ಎಲ್ಲರ ಹತ್ರನೂ ಕಲೆಕ್ಟ್ ಮಾಡಿಬಿಟ್ಟು ಮನೆಗೆ ತೊಗೊಂಡು ಹೋಗ್ತಿದ್ದೆ. ನಾನು ತೊಗೊಂಡು ಹೋಗ್ತಿದ್ದೆ. ನಾನು ಇಲ್ಲಿದ್ದು ಕೊಬ್ಬರಿ ಎಣ್ಣೆ ಹಚ್ಕೊಂತಿರ್ಲಿಲ್ಲ, ಮೈಗಚ್ಚ ಸೋಪ್ ಹಚ್ಕೊತಿರ್ಲಿಲ್ಲ, ಏನೂ ಯೂಸ್ ಮಾಡ್ತಿರ್ಲಿಲ್ಲ. ಮನೆಯಿಂದ ಬೇರೆ ತರ್ತಿದ್ದೆ, ಇಲ್ಲಿದೆಲ್ಲ ಮನೆಗೆ ತೊಗೊಂಡೋಗಿ ಕೊಡ್ತಿದ್ದೆ. ಸೊ ಒಂದು ಬ್ಯೂಟಿಫುಲ್ ಮೆಮೊರಿ ಇದು. ಮೈಸೂರು ಸ್ಯಾಂಡಲ್ ಸೋಪ್ ಕಿಟ್ ಎವ್ರಿ ಮಂತ್ ಒಂದೊಂದು ಕೊಡ್ತಿದ್ರು ನಮ್ಗೆ ಇದನ್ನು. ಸೊ ನಾವಿದ್ದಾಗೂ ಅಡುಗೆ ಮಾಡೋದು ಇವರೇ ಇದ್ರು. ಶಶಿಕಲಾ ಅಕ್ಕ, ಉಮೇಶ್ವರ ಅವ್ವ. ಅಕ್ಕ ಒಂದು ಸ್ವಲ್ಪ ಏನಾದ್ರು ಹೇಳ್ರಿ ಅಕ್ಕ, ವಿಡಿಯೋ ಮಾಡೋಂತೀರಿ? ಹಾಂ ಶಶಿಕಲಾ ಅಕ್ಕ, ಇವರು ಉಮೇಶ್ವರ ಅವ್ವ, ಸೋನಾಬಾಯಿ ಅಕ್ಕ, ಸುಜಾತ ಚಪಾತಿ ಮಾಡಕಂತಾರೆ. ಇವಾಗೆಲ್ಲ ಗ್ಯಾಸ್ ಗೀಸ್ ಎಲ್ಲ ಬಂದ್ಬಿಟ್ಟು ನಾವು ಇದ್ದಾಗ ಅಲ್ಲಿ ಹೊರಗಡೆ ಮಾಡ್ತಿದ್ರು. ಸೊ ಇಷ್ಟೆಲ್ಲ ಫುಲ್ ಗ್ಯಾಸ್ ಎಲ್ಲ ಬಂದಿದೆ. ಇವಾಗ ಫುಲ್ ಫೆಸಿಲಿಟಿ ಕೊಟ್ಟಿದ್ದಾರೆ ಅನ್ಸುತ್ತಲ್ಲ. ನಾವಿದ್ದಾಗ ಇಲ್ಲೊಂದು ಹಿಂದ್ಗಡೆ ಒಂದು ರೂಮ್ ಇತ್ತು. ಇಲ್ಲಿತ್ತು ಒಂದು ರೂಮ್, ಕಟ್ಟಿಗೆ ಒಲೆ ಮೇಲೆ ಇಲ್ಲೆಲ್ಲ ಮಾಡ್ತಿದ್ರು. ಸೊ ಈ ರೂಮ್ ಹಂಗೆ ಇದೆ. ಸೊ ಅಲ್ಲಿ ಆ ರೂಮ್ ಇದ್ದಾಗ ನಾವು ಸಾಯಂಕಾಲ 6 ಗಂಟೆಗೆಲ್ಲ ಬಂದ್ಬಿಟ್ಟು ಫುಲ್ಲು ಚೆನ್ನಾಗಿರೋದಲ್ಲಿ ತಿಂದು ಹೋಗ್ತಿದ್ವಿ. ಸೇಮ್ ಅದೇ ಐತೆ. ಸೊ ಈ ಕಡೆ ಏನು ಅಷ್ಟು ಚೇಂಜಸ್ ಏನಾಗಿಲ್ಲ, ಬಟ್ ಕ್ಲೀನ್ ಇಟ್ಟಿದ್ದಾರೆ ಇವಾಗಂತೂ. ತುಂಬ ಕ್ಲೀನ್ ಆಗೈತೆ ಕಂಪೇರ್ ಟು ನಾವಿದ್ದಾಗ. ಮತ್ತು ಇವಾಗ ತುಂಬ ಕ್ಲೀನ್ ಆಗೈತೆ. ಬನ್ನಿ ಆ ಕಡೆ ಕ್ವಾರ್ಟರ್ಸ್ ಕಡೆನೂ ಹೋಗೋಣ ಇವಾಗ. ಸೊ ಈ ಕಿಟಕಿ ಯಾರಿಗೆಲ್ಲ ನೆನಪೈತೆ? ಸೊ ಇಲ್ಲೊಂದು ಕಾಯಿನ್ ಬಾಕ್ಸ್ ಇಟ್ಟಿದ್ರು ಆಂಟಿ ಹೆಸರು ನನ್ನ ಸೀರಿಯಸ್ ನೆನಪೋಗೈತೆ. ಇಲ್ಲೊಂದು ಕಾಯಿನ್ ಬಾಕ್ಸ್ ಇಟ್ಟಿರ್ತಿದ್ರು. ಡೈಲಿ ಅಥವಾ ಯಾವಾಗಾದ್ರೂ 1 ರೂಪಾಯಿ ಕಾಯಿನ್ ಕೊಟ್ಬಿಟ್ಟು ನಾವು ಇಲ್ಲಿ ಫೋನ್ ಮಾಡ್ತಿದ್ವಿ. ಸೊ ಗೌತಮ್ ಅವ್ರ ಮಮ್ಮಿ ಸೊ ಇಲ್ಲಿ ಇರ್ತಿದ್ರು. ಸೊ ಅದಷ್ಟೇ ಅಲ್ಲದೆ ಇನ್ನೊಬ್ರು ಇದ್ರು, ಕಂಟಿನ್ಯೂ ಮಾಡು.
ಇನ್ನೊಬ್ರು ಇದ್ರು ಸೋಷಲ್ ಸರ್ ಅವರು ಹೆಂಡ್ತಿ ವೈಫು. ಸೊ ಅವ್ರದ್ದು ಮನೆ ಈ ಕಡೆ ಇತ್ತು. ಸೊ ಅವರು ನಮ್ಗೆ ಫೋನ್ ಕೊಡ್ತಿದ್ರು ಮಾತಾಡಕ್ಕೆ, ಅಂದರೆ 1 ನಿಮಿಷ ಆದರೆ 1 ರೂಪಾಯಿ ಈ ಥರ ಅಂದ್ಬಿಟ್ಟು. ಸೊ ಆ ಕಿಟಕಿ ಏನೈತೆ, ಸೊ ಅಲ್ಲಿ ಅವ್ರು ಇರ್ತಿದ್ರು. ಬನ್ನಿ ಹಂಗಿದ್ರು. ಸೊ ಇಲ್ಲೆಲ್ಲ ಸೊ ಈ ಕಿಟಕಿ ಹತ್ರ ಸೋಷಲ್ ಸರ್ ಹೆಂಡ್ತಿ ನಮ್ಗೆ ಫೋನ್ ಕೊಡ್ತಿದ್ರು ಮಾತಾಡಕ್ಕೆ. ಮೇ ಬಿ ಇಲ್ಲಿ ಈ ಮನೆಯಲ್ಲಿ ಒಂದು ಸ್ವಲ್ಪ ದಿವಸ ಆದಮೇಲೆ ಸುಮತಿ ಮಿಸ್ ಕೂಡ ಇದ್ರು. ಈ ಟೀಚರ್ಸ್ ಯಾರು ಇಲ್ಲ ಅಂತಂತಂದ್ರು. ನಾವು ಓದ್ಬೇಕಾದ್ರೆ ಯಾವ ಟೀಚರ್ಸ್ ಇದ್ರು, ಅವ್ರು ಯಾರು ಇಲ್ಲ ಅಂತಂತಿದ್ರೆ. ಕ್ವಾರ್ಟರ್ಸ್ ಹಂಗೆ ಇದಾವ. ಸೊ ಸೇಮ್ ಅಲ್ಲಿ 2 ಕ್ವಾರ್ಟರ್ಸು ಮತ್ತು ಇಲ್ಲಿ 2 ಕ್ವಾರ್ಟರ್ಸು. ಸೊ ಕ್ವಾರ್ಟರ್ಸ್ ಏನು ಅಷ್ಟು ಚೇಂಜ್ ಆಗಿಲ್ಲ. ಸೊ ಎಲ್ಲ ಹೆಂಗಿದೆ ಹಂಗೆ ಐತೆ. ಚೇಂಜ್ ಆಗಿರೋದು ಅಲ್ಲೇ ಒಳಗಡೆ ಏನಾಗಿತ್ತೋ ಗೊತ್ತಿಲ್ಲ. ಬಟ್ ಈ ಕಡೆ ಎಲ್ಲ ತುಂಬ ಗಿಡಗಳು ಬೆಳ್ಕೊಂಡಿದ್ದಾವೆ. ನಾವು ಆ ಟೈಮಲ್ಲಿ ಆ ಕಡೆ ಹೋಗಕ್ಕಾಗ್ತಿರ್ಲಿಲ್ಲ. ಈಗೆಲ್ಲ ಈ ಕಡೆ ಎಲ್ಲ ಹೋಗ್ಬೋದು, ಈ ಕಡೆನೂ ಹೋಗ್ಬೋದು. ಈ ಕಳುವು ಮಾಡೋರು ಏನು ಮಾಡ್ತಿದ್ರು ಗೊತ್ತಾನ? ಈ ಕೀಲಿ ಪತ್ತದ ಇನ್ ಕೇಸ್ ನಮ್ಮ ಪತ್ತ ಹೊಡ್ಯಕ್ಕೆ ಆಗಲಿಲ್ಲ ಅಂತಂದ್ರೆ ಇಲ್ಲಿ ಮೇಲೆ ಇದನ್ನ ತೆಗೆದ್ಬಿಟ್ಟು ಕಳುವು ಮಾಡ್ತಿದ್ರು. ಇನ್ ಕೇಸ್ ನಮ್ಗೆ ಬಕೆಟ್ ಬೇಕಂತಂದ್ರೂ ಕೆಲವೊಬ್ರು ಬಕೆಟ್ ಅವಾಗ ಬಕೆಟ್ ಕೆಲವೊಬ್ಬ 1-2 ಇರ್ತಿದ್ರು ರೂಮಿಗೆ. ಅವಾಗ ರೂಮ್ಗೆ ಕೊಡ್ತಿದ್ರು 1-2. ಅದನ್ನ ಯಾರಾದ್ರೂ ಹಿಂಗೆ ಇಟ್ಕೊಂಡ್ಬಿಟ್ರೆ ಇದನ್ನ ಕಿತ್ಬಿಟ್ಟು ಬಕೆಟ್ ಎಲ್ಲ ತಗೊಂಡು ಹೋಗ್ತಿದ್ವಿ. ಒಂಥರ ಇವಾಗ ನೆನ್ಸ್ಕೊಂಡ್ರೆ ಒಂಥರ ಫುಲ್ ನಗುನು ಬರುತ್ತೆ. ಒಂಥರ ಗುಡ್ ಮೆಮೊರೀಸ್ ಅಂತಾನೆ ಹೇಳ್ಬೋದು ಅವೆಲ್ಲ. ಸೊ ಬನ್ನಿ ಬೇರೆ ರೂಮ್ಗೆ ಹೋಗೋಣ. ನೀಲಯ ಪಾಲಕರ ಕೊಠಡಿ. ಇದು ಹೆಸರಿಗಷ್ಟೇ ನೀಲಯ ಪಾಲಕರ ಕೊಠಡಿ. ಒಂದು ದಿವಸ ಇದನ್ನ ಯೂಸ್ ಮಾಡಿರಲಿಲ್ಲ. ಯಾವುದಾದ್ರೂ ಐಟಮ್ಸ್ ಬಂದರೆ ಸ್ಟೋರ್ ಮಾಡೋಕ್ಕೆ ಯೂಸ್ ಮಾಡ್ತಿದ್ರು. ನಮಗೂ ಒಂದು ಟೈಮ್ 8th ಇದ್ದಾಗ 9th ಇದ್ದಾಗ ಅನ್ಸುತ್ತಾ ತಂಬ್ ಸಿಸ್ಟಮ್ ಬಂದಿತ್ತು ಗೊತ್ತಾ, ಊಟಕ್ಕೆ ಹೋಗ್ಬೇಕಾದ್ರೆ ತಂಬ್ ಹಾಕ್ಬೇಕು ಅಂತಂದ್ಬಿಟ್ಟು. ಸೊ ಆ ಟೈಮಲ್ಲಿ ಅಷ್ಟೇ ನನಗೆ ಈ ರೂಮ್ ಯೂಸ್ ಮಾಡಿದ ನೆನಪೈತೆ. ಅವಾಗೆಲ್ಲ ಬಂದ್ಬಿಟ್ಟು ತಂಬ್ ಹಾಕ್ಬಿಟ್ಟು ಊಟಕ್ಕೆ ಹೋಗ್ತಿದ್ವಿ. ನೋಟಿಸ್ ಬೋರ್ಡ್ ನಮ್ಮದು ಇಲ್ಲಿ. ಸೊ ನೋಟಿಸ್ ಬೋರ್ಡ್ ಹಂಗೆ ಇದೆ. ಆ್ಯಕ್ಚುಲಿ ಸ್ಟಾಫ್ ರೂಮ್ ಒಂದು ಕೀ ಹಾಕಿದಾರ, ಇನ್ನೂ ಕೀ ಹಾಕಿಲ್ಲ. ಬಟ್ ನಾನು ಯಾರನ್ನೂ ಕೇಳಿಲ್ಲ ಪರ್ಮಿಷನ್. ಆ ಕಡೆಯಿಂದ ಒಂದು ಕಿಟಕಿಲಿ ಒಂದು ತೋರಿಸ್ತೀನಿ ಬನ್ನಿ ಸ್ಟಾಫ್ ರೂಮ್. ನಾವಿರ್ಬೇಕಾದ್ರೆ ಒಂದು ದೊಡ್ಡ ಟೇಬಲ್ ಇತ್ತು. ಸೊ ಆ ಕಡೆ ಈ ಕಡೆ ಚೇರ್ ಇರ್ತಿತ್ತು. ಇವಾಗ ಆ ಟೇಬಲ್ ತೆಗೆದಾಕ್ಬಿಟ್ಟು ಸಿಂಗಲ್ ಚಿಕ್ಕ ಟೇಬಲ್ ಹಾಕಿದ್ದಾರೆ. ಸೊ ಪ್ರಿನ್ಸಿಪಲ್ ರೂಮ್ ಇದು. ಬರಲ್ ಬಿಡಿ. CP+ ಇದ್ಯಾವುದೋ CC ಕ್ಯಾಮ್ರಾ ಆಕ್ಟಿವೇಟ್ ಆಯ್ತು. ರೂಮ್ ನಂಬರ್ 2. ಇಲ್ಲಿ ಪ್ಲೇಟ್ ಇದೆ ಏನೋ ಕೊಟ್ಟದ ಹಾಸ್ಟ್ಲಾಗ. ಸೊ ಈ ಪ್ಲೇಟ್ ಹಾಸ್ಟ್ಲಾಗ ಕೊಟ್ಟಾರಂತ. ಸೊ ನಾವು ಯಾವಾಗ ಊಟ ಮಾಡೋಕೆ ಹೋಗ್ತಿದ್ವಿ, ಈ ಪ್ಲೇಟ್ ಸಲುವಾಗಿ ಜಾಸ್ತಿ ಸಲ ಬೇಯಿಸ್ಕೊಂಡಿವಿ, ಒಡ್ಸ್ಕೊಂಡಿದ್ವಿ. ಅದಕ್ಕೆ ಪ್ಲೇಟ್ ಊಟಕ್ಕೆ ಹೋಗ್ಬೇಕಾದ್ರೆ ಹಿಂಗೆ ಫುಲ್ ಕಾಂಪಿಟೇಷನ್ ಮೇಲೆ ತಿರ್ಸ್ಕೊಂಡು ಹೋಗ್ತಿದ್ವಿ. ನನಗಿನ್ನೂ ಪ್ರಾಕ್ಟೀಸ್ ಆಯ್ತದು. ಇಲ್ಲಿ ನೋಡಿ, ಇಲ್ಲಿ ತಿರುಗಿಸ್ತಿರೋದು ಹಿಂಗೆ ಯಾರು ಜಾಸ್ತಿ ಹೊತ್ತು ತಿರುಗಿಸ್ತಾರ ಅವ್ರು ಗೆದ್ರು ಅನ್ನೋ ಥರ ಕಾಂಪಿಟೇಷನ್ ಮೇಲೆ ಅಡುಗೆ ರೂಮ್ವರೆಗೂ ತಿರ್ಸ್ಕೊಂಡು ಹೋಗ್ತಿದ್ವಿ. ಒಂದ್ಸಲ ನಾವು ಈ ಸ್ಕೂಲಾಗ ಓದಬೇಕಾದ್ರೆ ಈ ಸ್ಕೂಲ್ ವತಿಯಿಂದನೇ ಎಲ್ಲ ಕೊಡ್ತಿದ್ರು. ನಮ್ಮ ಬಟ್ಟೆ, ಬ್ರಷ್, ಬೂಟು ಎಲ್ಲ A to Z ಅವರೇ ಕೊಡ್ತಿದ್ರು. ಸೊ ನಿಮ್ಗೆ ಯಾರಿಗೆಲ್ಲ ನೆನಪಿದೆ ಈ ಲಿಡ್ಕರ್ ಶೂಸು, ನಾವು ಈ ಶೂಸ್ನೆಲ್ಲ ಕೊಡ್ತಿದ್ರು. ಒಂದು ಬ್ಲ್ಯಾಕು, ಒಂದು ವೈಟು. ಸೊ ಇವಾಗೇನೋ ಶೂಸ್ ಚೇಂಜ್ ಮಾಡಿದಾರಂತೆ. ಇದ್ಯಾವುದೋ ಶಾಕಿ ಸ್ಕೂಲ್ ಶೂಸ್ ಅಂತ. ಸೊ ಇವಾಗ ಈ ಥರದ್ದು ಕೊಡ್ತಿದಾರಂತೆ. ಓಕೆ, ಮೇ ಬಿ ಆ ಥರನಿದ್ದಾವೆ. ಬಟ್ ನಾವಿದ್ದಾಗ ಈ ಲಿಡ್ಕರ್ ಶೂಸ್ ಕೊಡ್ತಿದ್ರು. ಕಂಪ್ಯೂಟರ್ ರೂಮ್ ನಮ್ಮ ಸರ್ ಗೊತ್ತಲ್ಲ, ಶಾಣಪ್ಪ ಸರ್. ಇಲ್ಲೇ ಮ್ಯೂಸಿಕ್ ರೂಮ್. ಸೊ ಇಲ್ಲೆಲ್ಲ ಮ್ಯೂಸಿಕ್ ರೂಮ್ ಇದೆ. ಎಲ್ಲ ಇನ್ಸ್ಟ್ರೂಮೆಂಟ್, ನಮ್ಮ ಮಾಸ್ತರ್ದು ಹಾರ್ಮೋನಿಯಂ ಇಲ್ಲೇ ಐತೆ. ಸೊ ಇಲ್ಲಿ ನೋಡ್ತಿರ್ಬೋದು. ಹೋಗ್ಬರ್ಲೇ ಕೊಡಿ. ಸೊ ಅದು ಬಿಟ್ಟರೆ ನಮಗೆ ಕೆಲವೊಂದು ಟೈಮಲ್ಲಿ ಯೂನಿಟ್ ಟೆಸ್ಟ್ ಇಡ್ತಿದ್ರು ಗೊತ್ತಾ. ನಮಗೆ ಇಲ್ಲೇ ಎಲ್ಲ ಕೂತ್ಬಿಟ್ಟು ಯೂನಿಟ್ ಟೆಸ್ಟ್ನ ಬರೀತಿದ್ವಿ. ಅವಾಗೆಲ್ಲ ಇದೆಲ್ಲ ಗಿಡ ಇತ್ತು ಅವಾಗ ಅಷ್ಟೇ. ಅವಾಗೆಲ್ಲ ಈ ಎಲ್ಲ ಗಿಡ ಇರಲಿಲ್ಲ ಅನ್ಸುತ್ತೆ. ಅಲ್ಲೆಲ್ಲ ಒಂದು ಸ್ವಲ್ಪ ಗಿಡ ಇದ್ದು. ಬಟ್ ಇವಾಗೇನೋ ಸ್ವಲ್ಪ ಜಾಸ್ತಿ ಗಿಡ ಆಗಿದಾವ ಅಂತ ಅನ್ಸುತ್ತೆ. ಹಲೋ ಸರ್. ಸೊ ಇವ್ರು ಗೊತ್ತಿರ್ಬೋದು, ಅಮರೇಶ್ ಸರ್ ಅಂತ. ನಾವು 6th ಇರ್ಬೇಕಾದ್ರೆ ನೀವು ಬಂದಿದ್ರು. ಸೊ ಗ್ಲಾಡ್ ಟು ಮೀಟ್ ಯು ಸರ್.
And Thank you. if you want to share something, means you can share, sir. Yeah, really, I did not identify you. Basically, you have done so well. And I think in the year of 16 and 17, I have transferred to this school. When I was transferred, you were 16, no? Yes. Glad to meet you. Okay. All the best. ಥ್ಯಾಂಕ್ ಯು ಸರ್. ಇಲ್ಲಿ ಸ್ಟೆಪ್ಸ್ ಇದೆ ಗೊತ್ತಾ, ಮೇಲೆ ಹೋಗಕ್ಕ. ಈ ಸ್ಟೆಪ್ಸ್ ಪಕ್ಕದಲ್ಲಿ ನಾವು ಓದ್ಬೇಕಾದ್ರೆ ಇಲ್ಲಿ ಕಟಿಂಗ್ ಮಾಡಿಸ್ಕೊಂತಿದ್ವಿ. ಬಟ್ ಇವಾಗ ಇವರಿಗೆ ಇಲ್ಲಿ ಒಂದು ನೀರಿನ ವ್ಯವಸ್ಥೆ ಎಲ್ಲ ಮಾಡಿಕೊಟ್ಟಿದ್ದಾರೆ. ಇದು ಕುಡಿಯೋ ನೀರಿಗೆ ನಾವು ಅಡಿಗೆ ರೂಮ್ಗೆ ಹೋಗ್ಬಿಟ್ಟು ನೀರು ತುಂಬ್ಕೊಂಬರ್ತಿದ್ವಿ. ಬಟ್ ಇಲ್ಲೇ ಮಾಡಿದಾರ. ಇದೊಂದು ಒಳ್ಳೆ ಯೋಜನೆ ಆ್ಯಕ್ಚುಲಿ. ನೋಡೋಣ. ನೀರೇ ಬರೋಲ್ಲ ಅಲ್ಲೇ, ನೀರು ಸ್ಲೋ ಆಗಿ ಬರೋಕ್ಕಂತ ಆನ್ ಮಾಡ್ಬೇಕಂತ. ನೀರಿಲ್ಲ ಮೋಟ್ರ್ ಆನ್ ಮಾಡಕ್ಕೆ ಕೊಟ್ಟಿದ್ದಾರ. ಅದು ಆನ್ ಮಾಡಿದರೆ ಇದು ಬಂದು ಸೊ ಅಲ್ಲಿ ನೋಡಿ ಅದೇ ಫಿಲ್ಟರ್ ಆಗಿಬಿಟ್ಟು ಮೇ ಬಿ ಈ ಟ್ಯಾಂಕ್ ಫುಲ್ ಆಗುತ್ತೆ ಅನ್ಸುತ್ತೆ. ಈ ಟ್ಯಾಂಕ್ ಫುಲ್ಲಾಗಿ ಕುಡಿಯೋ ನೀರು ಈಗ ಹೋಟೆಲ್ ಸಾಂಬಾರು, ಮುರಾರಿ ಸ್ಕೂಲ್ ಸಾಂಬಾರು. ಯಾವ ಪಲ್ಯ ಇದು? ಮೆಟೆಕಾಳು ಪಲ್ಯ. ಫುಲ್ ಪ್ರೋಟೀನ್ ಇವಾಗೆಲ್ಲ. ಅವ ನಮಗೆ ಕೊಡ್ತಿದ್ರಪ್ಪ ಮುರಾರಿ ಸ್ಕೂಲ್. ಹಾಂ, ಕಡಲೆಕಾಳು ಪಲ್ಯ. ಸ್ನ್ಯಾಕ್ಸನ? ಓ, ಸ್ನ್ಯಾಕ್ಸ್ ಎಲ್ಲ ಇದು. ಸ್ನ್ಯಾಕ್ಸಿಗೆ ನಮ್ಗೆ ಬರೀ ಬಿಸ್ಕಿಟು ಮಂಡಳದ ಮುಗಿಸ್ತಿದ್ರು. ಇವಾಗ ನೋಡಿದ್ರೆ ಫುಲ್ ಇಷ್ಟೆಲ್ಲ. ಹಾಂ, ಇಲ್ಲಿ ನೋಡಿ ರಾತ್ರಿ. ಹಾಂ, ಗೋಡಿ ಎಲ್ಲ ಫುಲ್ ಚೇಂಜ್ ಬಿಡಪ್ಪ ಇವಾಗ. ನಮಗೆಲ್ಲ ಸ್ವಲ್ಪರಾಗ ಮುಗಿಸ್ಬಿಟ್ಟು. ಓ, ಚಹಾ ಕಾಫಿ ಎಲ್ಲ ಕೊಡೋವಂತಾರಪ್ಪ, ಬೇರೆ ಬಿಡ ಇದೆ. ಓ, ಇಲ್ಲೆಲ್ಲ ಇವ್ರದ್ದು ಫೋಟೋ ಎಲ್ಲ ಹಾಕ್ಯಾರ. ಸಜಲೂರು ಶಾಣಮ್ಮ, ಗವಾಯಿಗಳು, ಈ ಶಿವಕುಮಾರ್ ಅವರು, ಸಿದ್ದೇಶ್ವರ ಸ್ವಾಮಿ, ಕೊಪ್ಪಳ ಸ್ವಾಮಿಗಳು. ಬರೋರು ಹಾಂ, ವಿಡಿಯೋ ಐತೆ. ಹಾಂ, ಅವರೆಲ್ಲ ಪರಿಚಯ ಅದಾರ. ಅವ್ರು ನಾವು ತೆಗೆದ್ರು. ಸೊ ಇವಾಗ ಸ್ನ್ಯಾಕ್ಸ್ ಕೊಡ್ತಿದಾರ. ಸ್ನ್ಯಾಕ್ಸ್ ಯಾವುದೋ ಕಾಳು ಕೊಡ್ತಿದಾರ. ನಾವಿದ್ದ ಬರೀ ಬಿಸ್ಕೆಟ್ ಇದೇ ಕೊಡ್ತಿದ್ರು. ಸೊ ಗರ್ಲ್ಸ್ದೆಲ್ಲ ತೋರ್ಸಕ್ಕೆ ಅಲವ್ ಮಾಡ್ತಿರಲ್ಲ, ಗೊತ್ತಲ್ಲ ನಿಮ್ಗೆ. ಸ್ನ್ಯಾಕ್ಸನಾ? ಸ್ನ್ಯಾಕ್ಸ್ ಯಾಕಲ್ಲೇ ಚಲೋ ಅದ. ಹಾಸ್ಟೆಲ್ ಟೆರಸ್ ಮ್ಯಾಗ ಬಂದೀನಿ ಈಗ. ನಾವಿದ್ದಾಗೂ ಆಗ ಇಲ್ಲಿತ್ತು ಮೆಟ್ಲು, ಇವಾಗ ಅಲ್ಲೇ ಐತೆ. ನಾವಿದ್ದಾಗ ಕ್ಲೋಸ್ ಮಾಡಿರ್ತಿದ್ರು, ಇವಾಗ ಓಪನ್ ಮಾಡಿಟ್ಟಾರ. ಇಲ್ಲಿ ನೋಡ್ರಿ, ಇದು ಟ್ಯಾಂಕಿ ಸೇಮ್ ಅದೇ ಟ್ಯಾಂಕಿ, ಏನು ಚೇಂಜಸ್ ಆಗಿಲ್ಲ. ಇಲ್ಲಿ ನೋಡ್ರಿ, ಇಲ್ಲಿ ಬಟ್ಟೆ ತೊಳೆಯೋದು. ಬಟ್ ಇವಾಗ ಏನಂದ್ರೆ ಇಲ್ಲಿ ನೋಡ್ರಿ, ಈಗ ಫುಲ್ಲು ಕ್ಲೀನ್ ಆಗೈತೆ. ನಾವಿದ್ದಾಗ ಫುಲ್ಲು ಹೊಲ್ಸಿರೋದು ಇಲ್ಲಿ, ಒಂಥರ ಗಟ್ರ ಆಗಿರೋದು. ಆ ಟಾಯ್ಲೆಟ್ದೆಲ್ಲ ಇಲ್ಲೇ ಬಂದು ಹೊರಗಡೆ ಬಂದಿರೋದು. ಇದೈತಲ್ಲ ಟ್ಯಾಂಕಿ, ಅದನ್ನು ಫುಲ್ಲು ತುಂಬಿಸ್ಬಿಟ್ಟು ಸ್ವಿಮ್ಮಿಂಗ್ ಪೂಲ್ ಥರ ತುಂಬಿಸ್ಬಿಟ್ಟು ಸ್ನಾನ ಮಾಡ್ತಿದ್ವಿ ಅದ್ರಾಗ. ಇಲ್ಲಿ ಇದ್ರ ಸಲುವಾಗಿ ಜಗಳ ಮಾಡ್ತಿದ್ವಿ ಒಂದೊಂದ್ಸಲ, ಬಂಡಿ ಸಲುವಾಗಿ. ಈಗ ನೋಡ್ರಿ, ಎಲ್ಲ ನೀರು ಹೋಗೋಕ್ಕೂ ಗಟ್ರ ಮಾಡಿದ್ದಾರೆ ಇವಾಗಂತೂ. ಬಟ್ ನಾವೇನಾದ್ರೂ ಅವಾಗ ಟೆರಸ್ ಮ್ಯಾಗ ಬಂದರೆ ಯಾರಾದರೂ ನೋಡಿದ್ರು ಅಂದರೆ ತುಂಬ ಇದು ಮಾಡೋರು, ಬೈಯೋರು, ಹೊಡೆಯೋರು. ಓ, ಇಲ್ಲಿ ನೋಡಿ ಎಷ್ಟು ಕ್ಲೀನಾಗಿ ಇಟ್ಟಿದ್ದಾರೆ ಅಂದರೆ ಇವಾಗ ಸೀರಿಯಸ್ಲಿ. ನಾವಿದ್ದಾಗ ಅಂತೂ ಎಷ್ಟು ಹೊಲ್ಸಿರ್ತಿತ್ತು ಆಗ. ಅಲ್ಲಂತರೂ ಫುಲ್ಲು ನೀರಿರೋದು, ಅದೆಲ್ಲ ಫುಲ್ ನೀರಿರೋದು. ನಾವು ಕೆಲವೊಂದು ಸಲ ನೀರು ಬಂದಿಲ್ಲ ಅಂತ ಅಂದ್ಬಿಟ್ಟು ಆ ಅಡಿಗೆ ಮನೆ ಮೇಲೆ ಟ್ಯಾಂಕಿಂದ ಬರೋ ನೀರಿಂದ ಸ್ನಾನ ಮಾಡ್ತಿದ್ವಿ. ಸೊ ಇಲ್ಲಿ ನೋಡಿಗ ಇಲ್ಲೆಲ್ಲ ಬಟ್ಟೆ ಒಣಗ ಕೊಟ್ಟಾರ. ಸೊ ಅಲ್ಲಿ ಒಂದು ಬಾವಿ ಇತ್ತು, ಯಾರಿಗೆಲ್ಲ ನೆನಪಿದೆ ಅಲ್ಲಿ ಹಿಂದ್ಗಡೆ. ಆ ಬಾವಿಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೆ ನಾನು. ಬಾವಿ ಫುಲ್ ಕ್ಲೋಸ್ ಆಗೈತೆ. ಬಾವಿ ಅಂದ್ಕೂಡ್ಲೆ ನೆನಪಾಯ್ತು, ನಾನು 6th 7th ಇದ್ದೆ ಅನ್ಸುತ್ತೆ. ಸೊ ಆ ಟೈಮ್ದಾಗ ಬಾವಿಗೆ ಈಜಾಡಕ್ಕಂತ ಹೋಗ್ಬಿಟ್ಟು ನಾನು ಬಾವಿ ಒಳಗಡೆ ಹೋಗ್ಕೊಂಡ್ಬಿಟ್ಟಿದ್ದೆ. ಆ ಟೈಮ್ದಾಗ ರಮೇಶ ಬಂದ್ಬಿಟ್ಟು, ನೀರ್ಲಿಕೆರೆ ರಾಮ ಬಂದ್ಬಿಟ್ಟು ನನ್ನ ಕಾಪಾಡಿದ್ದೆ. ಆ್ಯಕ್ಚುಲಿ ಅವತ್ತು ನನ್ನ ಬರ್ಡೇ ಇತ್ತು. ಒಟ್ಟು ಅವತ್ತು ನಮ್ಮ ಮನೇಲಿ ಬಂದಿದ್ರು.
ಸೊ ಅವತ್ತು ನಾನು ಆ್ಯಕ್ಚುಲಿ ಅವತ್ತು ನಾನು ಇನ್ ಕೇಸ್ ರಾಮೇನ ಇರಲಿಲ್ಲ ಅಂತಂದಿದ್ರೆ ಅದೇ ಬಾವಾಗ ಮುಣಿಗೆ ಸತ್ತೋಗ್ತಿದ್ನೇನೋ ಗೊತ್ತಿಲ್ಲ. ಬಟ್ ಅವತ್ತು ರಾಮ ಬಂದ್ಬಿಟ್ಟು ನನಗೆ ಕಾಪಾಡಿದ್ದ. ಸೊ ಥ್ಯಾಂಕ್ಸ್ ರಾಮ. ಸ್ಟೆಪ್ಸ್ ಹತ್ತಿದ ತಕ್ಷಣನೇ ಇಲ್ಲೊಂದು ಕಿಟಕಿ ಐತಲ್ಲ. ಸೊ ನಾನು ಎಷ್ಟು ವರ್ಷ ಈ ಹಾಸ್ಟೆಲಲ್ಲಿ ಇದ್ದೀನಿ ಅಂದ್ರೂ ಒಂದು ವರ್ಷನೂ ಈ ಫುಲ್ ಕವರ್ ಆಗಿದ್ದೆ ನೋಡಿಲ್ಲ. ಇನ್ ಕೇಸ್ ಕವರ್ ಆದ್ರೂ ಒಂದು ದಿವಸ 2 ದಿವಸ ಮೇ ಬಿ ಅಲ್ಲಿಗೆ ಮತ್ತೆ ಮುರಿದೋಗ್ತಿತ್ತು ಅನ್ಸುತ್ತೆ. ಅದು ಇನ್ನಾದರೂ ಅದು ಸರಿಯಾಗಿಲ್ಲ, ಹಂಗೆ ಐತಲ್ಲ. ಹಿಂಗೆ ಇನ್ನೊಂದು ಸ್ವಲ್ಪ ನೋಡಿ. ಈ 9ನೇ ರೂಮು ದೊಡ್ಡ ರೂಮು. ನಾವೆಲ್ಲರೂ ಈ ರೂಮಿಗೆ ಸಲ ಜಗಳ ಆಡ್ತಿದ್ವಿ, ದೊಡ್ಡ ರೂಮ್ ಐತೆ ಅಂತ ಅಂದ್ಬಿಟ್ಟು. ನಾವು ಕೆಲವೊಂದ್ಸಲ ಇಲ್ಲಿ ಕ್ರಿಕೆಟ್ ಅಂತ ನೋಡ್ತಿದ್ವಿ. ಇನ್ ಕೇಸ್ ಅಲ್ಲಿ ಸರ್ ಯಾರು ಕಾಣ್ತಾರೆ ಅನ್ಕಸಿ ಇಲ್ಲಿಂದ ನೋಡ್ತಿದ್ವಿ. ಆ ಕಡೆ ಇಲ್ಲಿ ಕುಂತ್ಬಿಟ್ಟು ಹುಡುಗಿಯರು ಯಾರು ಕಾಣ್ತಾರೆ ಅನ್ಕಸಿ ಇಲ್ಲಿ ಕುಂತ್ ನೋಡ್ತಿದ್ವಿ. ಇದು ಸ್ಟ್ರೈಟ್ ಹುಡುಗಿರ ಅಷ್ಟು ಕಾಣ್ತಿತ್ತು. ಈ ಗುಣ ಸಲುವಾಗಿ ಭಾಳ ಜಗಳ ಆಡ್ತಿದ್ವಿ. ಇಲ್ಲ ಐತಲ್ಲ, ಇದೊಂದು ಸ್ವಲ್ಪ ದೊಡ್ಡದಿತ್ತು. ಈ ಗುಣ ನನಗೆ ಬೇಕಂತ ಜಗಳ ಆಡ್ತಿದ್ವಿ ಭಾಳ. ಯಾರು ಫಸ್ಟ್ ಬಂದು ಗುಣ ಹಿಡಿದಾರೆ ಅವ್ರದ್ದೇ ಗುಣ. ಇನ್ ಕೇಸ್ ಅವ್ರೇನಾದರೂ ಅಂದರೆ ಏನಂತಾರ ಅಲ್ಲ, ಜೂನಿಯರ್ಸ್ ಅಲ್ಲ, ಅಂದರೆ ನಮಗೆಲ್ಲ ಒಂದೇ ಕ್ಲಾಸರು ಇರ್ತಿದ್ರು. ಇನ್ ಕೇಸ್ ಅವ್ರೇನ ಮಾತಾಡ್ಲಾರ್ದವ್ರು ಇದ್ರೆ, ಸಂಪಾನ ಇದ್ರೆ ಅಂದರೆ ಅವರಿಗೆ ಜಗಳ ಆಡ್ಬಿಟ್ಟು ಗುಣ ಕಳ್ಸ್ಕೊಂಡ್ಬಿಡೋದು. ಈ ಥರ ಮಾಡ್ತಿದ್ರು. ಇಲ್ಲೊಂದು ಯಾವುದೋ ಸ್ಕೂಲ್ದು ಈ ನನ್ನ ಮಕ್ಕಳು ಡೆಸ್ಕ್ ತೊಗೊಂಡ್ಬಂದ ಸ್ಕೂಲಾಗಿರೋದು. ಇವಾಗ ಎಲ್ಲ ರೂಮಿಗೆ ಕೊಟ್ಟಾರ, ಎಲ್ಲ ರೂಮಿಗೆ ಕೊಟ್ಟಾರ ಅಂತ. ನಾವು ಅವಾಗ ಸ್ಕೂಲಿಗೆ ಹೋಗ್ಬಿಟ್ಟು ಈ ಬುಕ್ಸ್ನೆಲ್ಲ ಒಂದ್ಸಲ ತಗೊಂಡು ಹೋಗ್ಬಿಟ್ಟು ಅಲ್ಲೇ ಕೆಳಗೆ ಇಡ್ತಿದ್ವಿ. ಇದ್ರ ಕೆಳಗಡೆ ವಾಪಸ್ ತಗೊಂಡು ಬರ್ತಿರ್ಲಿಲ್ಲ. ಇಲ್ಲಿ ಕೆಳಗಡೆ ತೋರಿಸ್ಬಿಡು. ಇಲ್ಲಿ ಇಟ್ಟುವಪ್ಪ ಅಂತಂದ್ರೆ ಆಯ್ತು, ನಾವು ವಾಪಸ್ಸು ಅದು ಅಲ್ಲೇ ವರ್ಷ ಪೂರ್ತಿ ಮುಗತನ ಮೇ ಬಿ ಅಲ್ಲೇ ಇರ್ತಿದ್ವು ಅನ್ಸುತ್ತೆ ಆ ಬುಕ್ಸ್ ಎಲ್ಲ. ಒಂದು ಟೇಬಲ್ ನಾವು ರೂಮ್ನ ತೊಗೊಂಬಂದು ಹಾಕೊಂಡಾರ. ಹಾಂ, ಇದೇನು ಸ್ಕ್ರಿಪ್ಟ್ ಅಲ್ಲ, ಸ್ವಲ್ಪ ಹಿಂದಕ್ಕೆ ಸರಿ ಇವರು. ಇದೇನು ಸ್ಕ್ರಿಪ್ಟ್ ಅಲ್ಲ. ಆ ಹುಡುಗ ಸೀರಿಯಸ್ಲಿ ಮಕ್ಕೊಂಡಿರೋದು. ನಾವು ಕೆಲವೊಂದ್ಸಲ ಕ್ಲಾಸ್ನ ಬಂಕ್ ಮಾಡಿಬಿಟ್ಟು ಮಧ್ಯಾಹ್ನ ಹೊತ್ತಾಗಲಿ ಅಥವಾ ಯಾರು ಬೋರಿಂಗ್ ಟೀಚರ್ ಬಂದರೆ ಅವರು ಸ್ಕೂಲೆಲ್ಲ ಸ್ಕಿಪ್ ಮಾಡಿಬಿಡ್ತಿದ್ವಿ. ಅಂದರೆ ಅವ್ನು ತೋರ್ಸೋದು ಬೇಡ, ಮತ್ತು ಅವನ್ನ ಹಿಡ್ಕೊಂಡಾರಂತೀನಿ. ಸ್ಕೂಲ್ ಬಂಕ್ ಮಾಡಿಬಿಟ್ಟು ಬಂದ್ ಕಸ್ ಮಲ್ಕೊತಿದ್ವಿ. ಹಂಗೆ ಮಾಡೋಂತಾರ ಅಣ್ಣ. ಇಲ್ಲಿಂದ ಬಟ್ಟೆ ಯಾರ್ಯಾರು ತೊಳಿತಿರ್ತಾರೋ ಅವ್ರಿಗೆ ಒದರ್ತಿದ್ವಿ. ಇನ್ ಕೇಸ್ ಹಿಂದ್ಗಡೆದು ಏನದು ಬಂಡಿ ಖಾಲಿ ಐತೇನೋ ಇಲ್ಲ ನೀರು ಬರಾಗುಂತವೇನೋ ಅನ್ನೋದು ಕಸಿ ಇಲ್ಲಿಂದನೇ ಕೇಳ್ತಿದ್ವಿ ನಾವು ಅವ್ರಿಗೆ. ತೊಳಿಲೆ ವಿಡಿಯೋದಾಗ ಆಗ್ತಿದ್ಲೆ. ಹಾಂ ಇಲ್ಲಿ ನೋಡು, ಸಣ್ಣದಲ್ಲ ಹುಡುಗ. ಇದು ನೋಡಾಗ ನೈಟ್ ಡ್ರೆಸ್ ಅಂತ ಇವೆಲ್ಲ ಹುಡ್ರಿಗೆ ನೈಟ್ ಡ್ರೆಸ್ ಬೇರೆ ಕೊಡಾಕೊಂತಾರೆ ಇವಾಗ. ಇದಾಗ ಇದು ಶನಿವಾರ ಡ್ರೆಸ್ ಯಾವಾಗ ಕೊಟ್ರು ಮತ್ತೆ? ಬ್ಲೂ ಅದಾವನ ಕ್ರೈಸ್ನವನ? ಹಾಂ ಹುಡ್ರ ಹೌದನ? ಆಫ್ ಮಾಡ್ರಲ್ಲ ನೀರ. ಹಾಂ ಮೈಸೂರು ಸೋಪ್ ಏನಪ್ಪ? ಬಾರಿ ಬಿಡ. ಹಾಂ ಬಂದೆ. ಆ ಕಡೆ ಹೋಗಕ್ಕೆ ಒಂದು ದಾರಿ ಇತ್ತು. ಆ ಕಡೆ ಎಲ್ಲ ಫುಲ್ ಇವಾಗೆಲ್ಲ ಜಾಲಿ ಬೆಳೆದು ಆ ಕಡೆ ಎಲ್ಲ ನಾವು ಬಾವಿಗೆಲ್ಲ ಹೋಗ್ತಿದ್ವಿ. ತೆಂಗಿನ ಗಿಡ. ಸೊ ಈ ತೆಂಗಿನ ಗಿಡ ನೋಡಿದಾಗ ನನಗೊಂದು ನೆನಪಾಗುತ್ತೆ. ತೆಂಗಿನ ಗಿಡ ನೋಡಿದಾಗೆಲ್ಲ ಈ ಪ್ರಸನ್ನ ಒಂದ್ಸತಿ ತೆಂಗಿನ ಮರದಿಂದ ಬಿದ್ದಿದ್ದ. ಯಪ್ಪ ಆ ಟೈಮಲ್ಲಿ ಅವ್ನಿಗೆ ಏನಾಗಿತ್ತು ಏನೋ ಗೊತ್ತಿಲ್ಲ. ಬಟ್ ಬಿದ್ದವನು ಸಡನ್ನಾಗಿ ಎದ್ದು ಕುಂತಿದ್ದ. ಒಂಥರ ಆಗಿನ ಮೆಮೊರೀಸ್ ಎಲ್ಲ ನೆನೆಸ್ಕೊಂಡ್ರೆ ತುಂಬ ಒಂಥರ ನಗುನು ಬರುತ್ತೆ, ಅಳುನು ಬರುತ್ತೆ, ಕಣ್ಣೀರು ಬರುತ್ತೆ. ಯಪ್ಪ ನಾವಿದ್ದಾಗ ಮೇ ಬಿ ಬಿಸಿನೀರು ಯಾವುದು ಬರ್ತಿರ್ಲಿಲ್ಲ, ಬರೀ ನಾವು ತಣ್ಣೀರು ತಗೋತಿದ್ವಿ. ಇವಾಗಿನವ್ರಿಗೆ ಬಿಸಿನೀರು ಕೊಟ್ಟಿದ್ದಾರೆ ಅನ್ಸುತ್ತೆ. ಅಲ್ಲಿ ಸೋಲಾರ್ ಹಾಕಿದಾರೆ ನೋಡಿ, ಅಲ್ಲೊಂದು 2 ಕಾಣ್ತಿದಾವ. All the best, Rajshekhar. Do well. May your future be prosperous and settle soon and get married soon. May you get a gorgeous and beautiful wife, and don't forget to call me. Okay. And for
new generation and old generation, what is the difference between? I mean, for Yeah, our batch you- and Yeah, your batches, they had lot of respect for the teachers, and Gen Z kids nowadays are out of bound, and they have no limits in achievement also, as well as in all the mischiefs also. So you all were very good. As and when time passes, they become more. They don't treat us like teachers. Hmm. You always have that teacher feeling, guru feeling. Yeah. These people have that mentor feeling. That's the difference. Yeah. So a guru and a mentor, there's a lot of difference. You always have that mentor feeling, guru feeling. So you had that respect. So nowadays kids, they have that mentor sort of feeling. They treat us equal. Hmm. They think they know everything. Yeah. But even though you all knew everything, you still wanted to learn more, and you wanted to learn from us. But there are many sources now. Social media has become more of a teacher than us. They are teachers. There's a difference. ಈ ಗೋಡೆನ ಎಲ್ಲರ ಪೇಂಟ್ ಮಾಡಿಸ್ಲಿ ಆ ಬಾಲ್ ಒಗ್ದಿದ್ದು ಕಲೆ ಹಂಗೆ ಇದಾವ. ನಾವಿದ್ದಾಗ ಹಂಗೆ ಇತ್ತು, ನೆಕ್ಸ್ಟ್ ಬರೋ ಹುಡುಗರು ಹಂಗೆ ಮಾಡಿರೋ. ಸ್ಕೂಲು ಸ್ಟಾರ್ಟ್ ಆಗಿರೋದು ಯಾವಾಗ ಹೇಳ, ಜೂನ್ 1ಕ್ಕೆ ಯೂಶ್ವಲಿ ಸ್ಕೂಲ್ ಸ್ಟಾರ್ಟ್ ಆಗೈತೆ. ನಮ್ಮ ಮುರಾರ್ಜಿ ಶಾಲೆ ಹುಡುಗರು ಒಂದು ಜೂನ್ 15, ಒಂದೊಂದ್ಸಲ ಜೂನ್ ಫುಲ್ಲು ರಜೆ ಮಾಡ್ತಾರ. ಈ ನನ್ನ ಮಕ್ಕಳು ಇವತ್ತು ಆಗಸ್ಟ್ 2, ಜೂನು ಜುಲೈ 2 ಮಂತ್ ರಜೆ ಮಾಡ್ಬಿಟ್ಟು ಬಂದಿಲ್ಲ ನಾನು. ಇಲ್ಲ ನಾ ಬಂದೆ ಫಸ್ಟಿಗೆ ಊರಿಗೆ ಹೋಗಿದ್ದೆ. ಊರಿಗೆ ಹೋಗ್ಬಿಟ್ಟು ವಾಪಸ್ ಬಂದ. ಎದಕ್ಕೆ ಹೋಗಿದ್ದು ಊರಿಗೆ? ಸ್ಪೋರ್ಟ್ಸ್ ಇದಲ್ಲ, ಹೌದಾರ? ಬರ್ಚೆ ರನ್ನಿಂಗ್ ಬರ್ಚಿ ಥರ್ಡ್ ಅಂತ ಸ್ಪೋರ್ಟ್ಸ್ ಮ್ಯಾನ್ ನೋಡ್ರಿ. ಏನಿಲ್ಲ ನಿನ್ನ ಹೆಸರು? ಸಂಜಯ್ ಅಂತ ನೋಡ್ರಿ. ನಮ್ಮ ಸ್ಪೋರ್ಟ್ಸ್ ಮಾತಾಡ್ತೀನಿ ಇದು. ಸ್ಪೋರ್ಟ್ಸ್ ಇನ್ನೂ ಅದರದ್ದು ಮೆಮರೀಸ್ ಇದಾವ. ತಾಸಿನ್ ರಜಾ ಅಂತ ಇವನ ಹೆಸರು. ತಾಸ್ ಅಂತ ಅದಕ್ಕೆ ಇಟ್ಟರು ನಿನಗೆ ಹೆಸರು? ತಾಸಿನ್. ಅದೇ ತಾಸಿನ್ ಹಂಗನ? ತಾಸಿನ್ ರಜಾ. ರಜಾ ಓಕೆ. ಬಾತ್ರೂಮಲ್ಲಿ ಇಲ್ಲಿ ಬಂದ್ಬಿಟ್ಟು ಮಕ್ಕ ತೊಗೊಳ್ಳೋದಾಗ್ಲಿ ಮತ್ತೆ ಪಾತ್ರೆ ತೊಳೆಯೋದಾಗ್ಲಿ, ಇನ್ ಕೇಸ್ ನಾವು ಹಾಸ್ಟ್ಲಿಗೆ ಊಟ ತಗೊಂಡು ಹೋಗ್ಬೇಡ ಅಂತಿದ್ರು. ಬಟ್ ನಾವು ಆದ್ರೆ ಹಾಸ್ಟ್ಲಿಗೆ ಊಟ ತಗೊಂಡ್ಬಂದ್ಬಿಟ್ಟು ಇಲ್ಲೆಲ್ಲ ಕೆಲವೊಬ್ರು ಫುಲ್ ಚೆಲ್ಲಾಗಿರ್ತಿದ್ರು. ಇದು ಓಲ್ ಅಂದ್ರೆ ಬ್ಲಾಕೇ ಆಗಿ ಹೋಗಿರ್ತಿತ್ತು. ಇವರೆಲ್ಲ ನಾವಿದ್ದಾಗ ಇದ್ರ ಸುರೇಶ್ ಅಣ್ಣ, ಶಶಾಂಕ, ಮಾನಿಬಾಯಿ. ಕನ್ಫ್ಯೂಸ್ ಆಗತ್ತೆ, ಅದಕ್ಕೆ ನಾನು ಉಮೇಶ್ನವ್ರ ಅವ ಅಂತ ಅಂದ್ಬಿಟ್ಟೆ. ಅಂದ್ರ ನಾವಿದ್ದದಕ್ಕೆ ಈಗಿದ್ದದಕ್ಕೆ ಏನ್ ಡಿಫ್ರೆನ್ಸ್ ಅಂತ? ಡಿಫ್ರೆನ್ಸ್ ಎಲ್ಲ ಡಿಫ್ರೆನ್ಸ್ ಐತೆ. ಹಾಸ್ಟೆಲ್ ಡಿಫ್ರೆನ್ಸ್ ಐತೆ, ಎಜುಕೇಶನ್ ಅಕಾಡೆಮಿಕ್ ಡಿಫ್ರೆನ್ಸ್ ಆಗೈತೆ, ವ್ಯತ್ಯಾಸ ಐತೆ. ಎಲ್ಲ ಹಾಸ್ಟೆಲ್ ಡಿಫ್ರೆನ್ಸ್ ಆಗೈತೆ. ನಾವ್ ಚಲೋ ಇದ್ವಾ ಈಗ ಚಲೋ ಅದಾರ? ಈಗ ಹಂಗಂತಿಲ್ಲ, ನೀವು ಚೆನ್ನಾಗಿದ್ರಿ. ಬಟ್ ಇಲ್ಲಿ ಎಲ್ಲ ಹಾಸ್ಟೆಲ್ ಬಂತು, ಟೀಚರ್ಸ್ ಬಂತು, ಚೇಂಜಸ್ ಆಗ್ಯಾವ. ಸೊ ಅದಾದ್ಮೇಲೆ ಕೆಲವೊಂದು ಟೈಮಲ್ಲಿ ಇಲ್ಲೂ ಕೂಡ ಪ್ರೇಯರ್ ಮಾಡ್ತಿದ್ವಿ. ನಾವಿರ್ಬೇಕಾದ್ರೆ ಈ ಸ್ತಂಭನೇ ಇರಲಿಲ್ಲ, ಇಲ್ಲೇ ಈ ಗಿಡನೂ ಇರಲಿಲ್ಲ ಆ್ಯಕ್ಚುಲಿ. ಇಲ್ಲೆಲ್ಲ ಕ್ರಿಕೆಟ್ ಆಡ್ತಿದ್ವಿ. ಇಲ್ಲೊಂದು ಲಾಂಗ್ ಜಂಪ್ದಿತ್ತು, ಇಲ್ಲಿ ಈ ಇದರಲ್ಲಿ ಕ್ರಿಕೆಟ್ ಆಡ್ತಿದ್ವಿ. ಖೋಖೋ ಸ್ಟೇಡಿಯಂ ಅಲ್ಲಿ ಯಾವುದೋ ಒಂದು ರೋಡ್ ಮಾಡಿದ್ದಾರೆ, ಅದು ಏನಕ್ಕೆ ಮಾಡಿದಾರೋ ಗೊತ್ತಿಲ್ಲ. ಸೊ ಆ ಬಾಸ್ಕೆಟ್ಬಾಲ್ ಕೋರ್ಟ್ ಅದು ಸುಮ್ಮನೆ ವೇಸ್ಟ್ ಆಫ್ ಮನಿ. ಅದು ಸುಮ್ಮನೆ ಏನಕ್ಕಾದರೂ ಅದನ್ನು ಏನು ತಯಾರಿಸಿದ್ರೋ ಗೊತ್ತಿಲ್ಲ. ಬಟ್ ಸುಮ್ಮನೆ ಅದು ತಯಾರಿಸ್ಬಿಟ್ಟು ಹಂಗೆ ಬಿಟ್ರೆ ಬಾಸ್ಕೆಟ್ಬಾಲ್ ಒಬ್ಬನು ಆಡಲಿಲ್ಲ ಬಿಡಲಿಲ್ಲ. ಆ ಕಂಪೌಂಡ್ ಅಂತೂ ಓಕೆ, ಕಂಪೌಂಡ್ ಒಂದು ಉಪಯೋಗ ಆಯಿತು. ಯಾಕಂದರೆ ನಾವಿರ್ಬೇಕಾದ್ರೆ ಅಲ್ಲಿ ಅವ್ರಿವ್ರು ಬರ್ತಿದ್ರು. ಇದು ನೋಡಿದ್ದು ಇನ್ನೂ ಇಲ್ಲೇ ಐತೆ. ಇದು ಇಲ್ಲೆಲ್ಲ ಬಂದು ಕೂಡ್ತಿದ್ವಿ ಈ ಗಿಡದ ಹತ್ರ. ಲೇಡೀಸ್ ಹಾಸ್ಟೆಲ್ ಒಳಗಂತೂ ಹೋಗೋಕ್ಕಾಗಲ್ಲ, ಹೊರಗಡೆಯಿಂದನೇ ನೋಡ್ಕೊಳ್ರಿ ಹಂಗೆ. ಮತ್ತು ಅದು ಒಂದು ತೋರಿಸಿಲ್ಲ ಅಂತ ಅನ್ಕೋಬೇಕ್ರಿ. ಸೊ ಈ ದೇವಸ್ಥಾನ ಯಾರಿಗೆಲ್ಲ ನೆನಪಿದೆ ಗೆಸ್ ಮಾಡಿ ಯಾವ ದೇವಸ್ಥಾನ ಅಂತ? ಶ್ರೀ ಅಂಬಾದೇವಿ ದೇವಸ್ಥಾನ. ಸೊ ಜಾತ್ರೆ ಆಗಲಿ ಏನಾದರೂ ಇದ್ದರೆ ಸೊ ಈ ದೇವಸ್ಥಾನಕ್ಕೆಲ್ಲ ತುಂಬ ಸಲ ಬಂದಿದ್ವಿ. ಹಂಗೆ ಇಲ್ಲಿಂದ ನಾವು ಒಂದು ದರ್ಶನ ಮಾಡ್ಕೊಂಬಿಡಿ. ಅಂಬಾದೇವಿ ಎಲ್ಲ ಮುರಾರ್ಜಿ ಶಾಲೆ ಹುಡುಗರಿಗೆ ಚಲೋ ಮಾಡಪ್ಪ, ಹುಡುಗಿಯರಿಗೂ. ಟೆಂಪಲ್ ಹತ್ರ ಜಾತ್ರೆ ಇದ್ರೆ ತೇರೆಲ್ಲ ಎಳಿತಿದ್ರಿ ಗೊತ್ತಾ? ಅಲ್ಲಿ ತೇರ್ ಐತೆ. ಹಂಗೆ ಇಲ್ಲಿ
ಏನು ಊಟ ಕೊಡ್ತಿದ್ರು, ಪ್ರಸಾದ ಸಲುವಾಗಿ ಪ್ರಸಾದ ತಿನ್ನಕಂತಾನೆ ಹಾಸ್ಟ್ಲಿಂದ ಬರ್ತಿದ್ವಿ. ನೋಡಿ, ನಾವಿದ್ದಾಗೆಲ್ಲ ಇಷ್ಟೆಲ್ಲ ಫುಲ್ಲು ಗಿಡಗಳಿರಲಿಲ್ಲ, ಫುಲ್ ಖಾಲಿ ಇತ್ತು. ನೆಕ್ಸ್ಟ್ ನಾವು ಸ್ಕೂಲಿಗೆ ಜಾಯ್ನ್ ಆದಾಗೆಲ್ಲ ಇಲ್ಲೆಲ್ಲ ಮೇಂಟೈನ್ ನೋಡ್ಕೊತಿದ್ರು. ಸೊ ಹೆಂಗಿದ್ದವ್ರು ಹಂಗೆ ಇದ್ದಾರೆ. ಇವಾಗ ನಾನು ಬಂದ್ಬಿಟ್ಟು ಅಧ್ಯಕ್ಷ ಅಂತಾನೆ ಕರೆದಿದ್ದೆ. ಸೊ ಇವ್ರಿಗಿಬ್ರು ಮಕ್ಕಳು ಕೂಡ ಇದ್ರು. ಸರ್ ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ? ಮತ್ತೆ ಏನು ಹೇಳಬೇಕು ಸರ್, ನಿಮ್ಮನ್ನು ನೋಡೇ ನಾನು ಪರೇಶಾನ ಇದೆ. ನಮ್ಮ ಮುರಾರ್ಜಿಯಾಗ ಓದಿದಂಥ ಮಕ್ಕಳು ನಮ್ಮ ಎದುರಿಗೆ ಬಂದಾಗ ನಮಗೆ ಫೋನೇ ಸಿಗಲಿಲ್ಲಲ್ಲ. ನಾವು ಹಿಂಗೆ ಅಂತ ನೀವು ಹೇಳಿದಾಗ, ನನಗೆ ಅಧ್ಯಕ್ಷರು ಅಂತ ಹೇಳಿದಾಗ ನನಗೆ ಅವಾಗ ಮುಖದ ಮೇಲೆ ಗೊತ್ತಾಯಿತು. ಅಲ್ಲಿವರೆಗೆ ಗೊತ್ತೇ ಇರಲಿಲ್ಲ. ಅದಕ್ಕೇನೆ ನೋಡಿ ಹೆಂಗೆ ದಿನಗಳು ಎಷ್ಟು ಚಮತ್ ಹೋಗ್ಬಿಡ್ತಾವ. ಆಲ್ರೆಡಿ ಒಂದು 10 ವರ್ಷ ಮೇಲೆ ಆಯ್ತು. ಈಗ 10 ವರ್ಷ ಮೇಲೆ ನಾನು ಜಾಯ್ನ್ ಆದಾಗ ಎಷ್ಟು ಒಂದು 15 ವರ್ಷದ ಕೆಳಗೆ ಜಾಯ್ನ್ ಆಗಿದ್ದೆ. ಮತ್ತೆ 5 ವರ್ಷ ಇಲ್ಲಿ. ಅದೇ ಮತ್ತೆ 2016ರಾಗ ನಮ್ಮ ಪಾಸ್ ಔಟ್. ಹೌದೌದು. ಮತ್ತೆ ಅದ್ರಾಗ ನೀವೆಲ್ಲ ದಾಡಿ ಗಿಡಿ ಬಿಟ್ಬಿಟ್ಟಿರಲ್ಲ, ನನಗೆ ಫೋನೇ ಸಿಗಲಿಲ್ಲ. ಮತ್ತೆ ನಾವು ಅಧ್ಯಕ್ಷರು ಅಂದಾಗ ದನಿ ನೆನಪು ಬಂದಾಗ ನಾ ಇಲ್ಲೇ ನೋಡಿದ್ದೇನಲ್ಲಪ್ಪ ನಂಗಾಯ್ತು. ಭಾಳ ಸಂತೋಷ ಆಯಿತು, ಭಾಳ ಸಂತೋಷ ನಿಮ್ಮ ನೋಡಿ. ಒಳ್ಳೆ ಕೆಲಸ ಮೇಲೆ ಇದ್ದೀರಾ ಬೆಂಗಳೂರಲ್ಲಿ. ಚೆನ್ನಾಗಿರಲ್ಲ ಅಂಬಾದೇವಿ ನಿಮ್ಮನ್ನ ಒಳ್ಳೆ ಓದಲ್ಲೇ ಬಂದಲ್ಲೇ ಒಳ್ಳೆ ಆಶೀರ್ವಾದ ಇರಲಿ ನಿಮ್ಮ ಮೇಲೆ ಅಂತ ಅಂಬಾದೇವಿನ ನಾವು ಕೇಳ್ಕೊಳ್ತಾ ಇದ್ದೀವಿ. ಕಾಯ್ಸ್, ಇವಾಗ ಈಚನಾಳ್ ತಾಂಡಕ್ಕೆ ಬಂದಿದ್ದೆ. ನಾವು ಸ್ಕೂಲಲ್ಲಿದ್ದಾಗ ಯಾರ್ಯಾರಿಗೆ ನೆನಪಿದೆ, ನಾವು ಇಲ್ಲಿಗೆ ಬಂದ್ಬಿಟ್ಟು ಫಿಶ್ ತೊಗೊಳಕಂತ ಅಂದ್ಬಿಟ್ಟು ಆ ಈಚನಾಳ್ ತಾಂಡದವರೆಗೂ ನಡ್ಕೊಂಡು ಬರ್ತಾ ಇದ್ವಿ. ಇಲ್ಲಿದೆ ನೋಡಿ ಈಚನಾಳ್ ತಾಂಡ. ಪ್ರೇಯರ್ 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 ಬರ್ಲೇ ಪ್ರೇಯರ್ ಕರ್ಲೆ ಎಲ್ಲಾರ ಮೀಟಿಂಗ್ ಐತ್ರ ನಾವು ಪ್ರೇಯರ್ ಅಂತಿದ್ದೇವಪ್ಪ. ಬರೀ ಗುರುತುಗಳೇ ಕಾಲೇಜಲ್ಲಿ ಸೂಪಿನ ಬೆಚ್ಚಲಿ ಕಾರಿಡಾರ್ ಬಾಲಲಿ ನಾಗೀಚಿದೆ ಫ್ರೆಂಡ್ಶಿಪ್ಪಿನ ಬದಲಿ. ಸೋಷಿಯಲ್ ಕ್ಲೋಸಿಗೂ 2 ಸ್ಟ್ರೈಕು ನೀನು ಮಾಡಲೇಬೇಕು. ಕಾಲೇಜ್ ಲೈಫ್ ನಮಗೆಲ್ಲಿ ಸಾಕು, ಕ್ಯಾಂಪಸ್ ಅಲ್ಲಿ ಸೈಡ್ ಬಂತು ಬರೆದಾಕು. ಅಂತಂದಮೇಲೆ ಇನ್ನು ನಾವೆಲ್ಲ ಇನ್ನೊಂದ್ಸಲ ಆ ಸ್ಕೂಲಲ್ಲಿ ಮೀಟ್ ಆದರೆ ಹೇಗಿರುತ್ತೆ ಹೇಳಿ. ನಾನು ಈ ಸಲ ಇನಿಷಿಯೇಟಿವ್ ತೊಗೊಂಡು ಎಲ್ರೂ ಮತ್ತೊಂದು ಸಲ ಮೀಟ್ ಮಾಡಿಸ್ತೀನಿ. ನಾಟ್ ಓನ್ಲಿ ಅವರ್ ಬ್ಯಾಚ್ ಗೈಸ್, ಇಲ್ಲಿವರೆಗೂ ಆ ಸ್ಕೂಲಲ್ಲಿ ಯಾರ್ಯಾರು ಓದಿದ್ದಾರೆ ಎಲ್ರೂ ಕರೆಸ್ತೀನಿ. ನನಗೇನಪ್ಪ ಅಂತಂದರೆ ನಿಮ್ಮದು ಒಂದೇ ಒಂದು ಸಂಡೇನ ನನಗೆ ಕೊಡಿ ಸಾಕು. ನೆಕ್ಸ್ಟ್ ಮಂತು ಹುಡುಗರು ಎಕ್ಸಾಮ್ಸ್ ಇದೆ, ಅಕ್ಟೋಬರ್ನಲ್ಲಿ ಅವರಿಗೆಲ್ಲ ರಜೆ ಇರುತ್ತೆ. ಸೊ ನಾವೆಲ್ಲ ನವಂಬರ್ನಲ್ಲಿ ಆ ಸ್ಕೂಲಿಗೆ ಹೋಗ್ತೀವಿ.
ನಮ್ಮ ಒಂದು ಅಮೂಲ್ಯವಾದ ಜೀವನದ ಕ್ಷಣಗಳನ್ನು ಮೆಲುಕಾಗ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದಕ್ಕೆಲ್ಲ ನಿಮ್ಮ ಸಪೋರ್ಟ್ ಬೇಕು. ಇದ್ರ ಬಗ್ಗೆ ನವಂಬರ್ನಲ್ಲಿ ನಾನು ನಿಮಗೆ ಮತ್ತೊಂದು ಸಲ ಅಪ್ಡೇಟ್ ಕೊಡ್ತೀನಂತೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.